ಒಂದು ಕಾಲದಲ್ಲಿ ಧ್ರುವ ಎಂಬ ಬಾಲಕ ಇದ್ದ. ಅವನು ರಾಜ ಉತ್ತಾನಪಾದನ ಮಗ. ಧ್ರುವನ ತಾಯಿ ಸುನೀತಿ, ಆದರೆ ರಾಜನಿಗೆ ಮತ್ತೊಬ್ಬ ರಾಣಿ ಸುರುಚಿ ತುಂಬಾ ಇಷ್ಟ. ಒಂದು ದಿನ ಧ್ರುವನು ತನ್ನ ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳಲು ಹೋಗಿದ್ದ. ಆದರೆ ಸುರುಚಿ ಅವನನ್ನು ತಳ್ಳಿಬಿಟ್ಟು, ನೀನು ನನ್ನ ಮಗ ಅಲ್ಲ, ನೀನು ದೇವರ ಕೃಪೆಯಿಂದ ಮತ್ತೆ ಹುಟ್ಟಿ ಬಂದರೆ ಮಾತ್ರ ಈ ಸ್ಥಾನ ಸಿಗುತ್ತದೆ ಎಂದು ಅವಮಾನ ಮಾಡಿತು. ಇದರಿಂದ ಧ್ರುವನ ಮನಸ್ಸಿಗೆ ತುಂಬಾ ನೋವು ಆಯಿತು. ಅವನು ತನ್ನ ತಾಯಿ ಬಳಿ ಹೋಗಿ ಅತ್ತ. ತಾಯಿ ಅವನಿಗೆ ನಿನ್ನ ದುಃಖಕ್ಕೆ ಪರಿಹಾರ ದೇವರು ಮಾತ್ರ ಎಂದು ಹೇಳಿದರು. ಅದರಿಂದ ಧ್ರುವನು ಕಾಡಿಗೆ ಹೋಗಿ ವಿಷ್ಣುದೇವರನ್ನು ಧ್ಯಾನ ಮಾಡಲು ಆರಂಭಿಸಿದ. ಸಣ್ಣ ಬಾಲಕನಾದರೂ ಅವನು ಬಹಳ ಕಠಿಣ ತಪಸ್ಸು ಮಾಡಿದ. ತಿಂಗಳುಗಟ್ಟಲೆ ಉಪವಾಸ ಮಾಡಿಕೊಂಡು ಮನಸ್ಸು ಒಂದೇ ದೇವರ ಮೇಲೆ ಇಟ್ಟುಕೊಂಡ. ಅವನ ಭಕ್ತಿಗೆ ತೃಪ್ತರಾದ ವಿಷ್ಣುದೇವರು ಅವನ ಮುಂದೆ ಪ್ರತ್ಯಕ್ಷರಾದರು. ಅವರು ಧ್ರುವನಿಗೆ ವರ ಕೇಳಲು ಹೇಳಿದರು. ಧ್ರುವನು ಹೇಳಿದರು, ನನಗೆ ಯಾವಾಗಲೂ ಸ್ಥಿರವಾದ ಸ್ಥಾನ ಬೇಕು. ಅದಕ್ಕೆ ವಿಷ್ಣುದೇವರು ಅವನಿಗೆ ಆಶೀರ್ವಾದ ನೀಡಿ, ನೀನು ಆಕಾಶದಲ್ಲಿ ಶಾಶ್ವತವಾಗಿ ಹೊಳೆಯುವ ನಕ್ಷತ್ರವಾಗುತ್ತೀಯಾ ಎಂದು ಹೇಳಿದರು.